ಅಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 19ನೇ ಅಧ್ಯಾಯದಲ್ಲಿ ಇವತ್ತು 22ನೇ ಶ್ಲೋಕ. ಇಲ್ಲಾಚಾರ 18 ಎಲ್ಲ ಬರೋದಿಲ್ಲ. 18 ಆಗ್ಬೇಕಾ? 18 ಗುರುಗಳೇ, 18. 18ನೇ ಶ್ಲೋಕ. ತತ್ತಸ್ಯ ಚಾದ್ಭುತಂ ಕರ್ಮ ವಿಲಕ್ಷ್ಯ ಪರಮರ್ಷಯಃ ನಾಮಧೇಯಂ ದದುಸ್ತಸ್ಮೈ ವಿಜಿತಾಶ್ವ ಇತಿ ಪ್ರಭೋ. ಇಂದ್ರದೇವರು ತನ್ನ ಪಾಖಂಡ ವೇಷವನ್ನು ಬಿಟ್ಟು ಅದೃಶ್ಯರಾಗಿ ಹೊರಟೋದ್ರು. ಆವಾಗ ವೀರನಾದಂತಹ ಪೃಥುವಿನ ಮಗ ಯಜ್ಞಾಶ್ವವನ್ನು ಹಿಡ್ಕೊಂಡು ತಂದೆಗೆ ತಂದು ಒಪ್ಪಿಸಿದ. ಯಜ್ಞಶಾಲೆಗೆ ಹಿಂತಿರುಗಿ ಬಂದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಈ ರೀತಿ ಆ ಪೃಥುವಿನ ಮಗ ಮಾಡಿರತಕ್ಕಂತಹ ಅದ್ಭುತವಾದ ಕಾರ್ಯವನ್ನ ಕಂಡು ಮಹರ್ಷಿಗಳು ಅವನಿಗೆ ವಿಜಿತಾಶ್ವ ಅಂತ ಹೆಸರಿಟ್ರಂತೆ. ಇದುವರೆಗೆ ಅವನ ಹೆಸರನ್ನ ಹೇಳಿರಲಿಲ್ಲ. ಅವನು ಪೃಥುಕುಮಾರ ಅಂತಷ್ಟೇ ಹೇಳ್ತಾ ಬಂದಿದ್ರು ಎಲ್ಲ ಕಡೆಯಲ್ಲೂ ಕೂಡ. ಹಿಂದಿನ ಶ್ಲೋಕದಲ್ಲಿ ವೀರಹ ತಮ್ ಅಂತಷ್ಟೇ ಹೇಳಿದರು. ಅದರ ಹಿಂದೆ ಅವನನ್ನ ಪೃಥುಪುತ್ರೋ ಮಹಾರಥಃ ಅಂತ 13ನೇ ಶ್ಲೋಕದಲ್ಲಿ ಮಹಾರಥನಾದಂತಹ ಪೃಥುಪುತ್ರ ಅಂತಷ್ಟೇ ಹೇಳಿದರು. ಅವನ ಹೆಸರು ಏನು ಅನ್ನೋದನ್ನ ಅಲ್ಲೆಲ್ಲೂ ಕೂಡ ಹೇಳಿರಲಿಲ್ಲ. ಈಗ ಅವನಿಗೇನು ಹೆಸರು ಇಟ್ಟರು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಅವನಿಗೆ ಆ ಹೆಸರೇ ಪ್ರಸಿದ್ಧವಾದ ಹೆಸರಾಯಿತು, ವಿಜಿತಾಶ್ವ ಅಂತ. ಅಂದ್ರೆ ಕುದುರೆಯನ್ನ ಗೆದ್ದು ತಂದವನು ಅಂತ ಅರ್ಥ. ಅದಕ್ಕೆ ವಿಜಿತವಾದ ಅಶ್ವವುಳ್ಳವನು, ವಿಜಿತವಾದ ಅಶ್ವವುಳ್ಳವನಾದ್ದರಿಂದ ವಿಜಿತಾಶ್ವ ಅಂತ. ಹೀಗೆ ಎಲ್ಲ ಋಷಿಗಳು ಕೂಡ ಅವನನ್ನ ವಿಜಿತಾಶ್ವ ವಿಜಿತಾಶ್ವ ಅಂತ ಕರೆದ್ರು, ಅವನ ಈ ಅದ್ಭುತವಾದ ಕಾರ್ಯವನ್ನ ನೋಡಿ. ತತ್ತಸ್ಯ ಚಾದ್ಭುತಂ ಕರ್ಮ ವಿಲಕ್ಷ್ಯ ಪರಮರ್ಷಯಃ ನಾಮಧೇಯಂ ದದುಸ್ತಸ್ಮೈ ವಿಜಿತಾಶ್ವ ಇತಿ ಪ್ರಭೋ.
ಉಪಸೃಜ್ಯ ತಮಸ್ತೀವ್ರಂ ಜಹಾರಾಶ್ವಂ ಪುನರ್ಹರಿಃ ಚಶಾಲಯೂಪಯೋಶ್ಛನ್ನೋ ಹಿರಣ್ಯರಶನಂ ವಿಭುಃ. ಈ ರೀತಿ ಅವನು ವಿಜಿತಾಶ್ವ ಅಂತ ಕರೆಸಿಕೊಂಡ ಮೇಲೆ ಇಂದ್ರದೇವರು ಏನು ಮಾಡಿದರು, ಪುನಃ ತಮ್ಮ ಹಠವನ್ನ ಬಿಡಲಿಲ್ಲ. ಅವರು ಪುನಃ ಏನು ಮಾಡಿದ್ರು, ಬಹಳ ದಟ್ಟವಾದಂತಹ ಕತ್ತಲೆಯನ್ನ ಸೃಷ್ಟಿ ಮಾಡಿಬಿಟ್ರಂತೆ. ಎಲ್ಲಿ ನೋಡಿದ್ರು ಏನೂ ಕಾಣಿಸೋದಿಲ್ಲ, ಆ ರೀತಿ ಕತ್ತಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲಿ ಕತ್ತಲೆ. ಆ ಸಮಯದಲ್ಲಿ ಮತ್ತೆ ಆ ಯಜ್ಞ ಅಶ್ವದ ಹತ್ತಿರ ಬಂದಿದ್ದಾರೆ. ಈಗಲೂ ಯಾರಿಗೂ ಕಾಣಿಸ್ತಾ ಇಲ್ಲ ಅವರು ಬಂದದ್ದು. ಆ ಯೂಪಸ್ತಂಭ ಅಂತ ಒಂದಿರ್ತದೆ ಯಜ್ಞದ ಮಂಟಪದಲ್ಲಿ. ಯೂಪ ಅಂತ ಒಂದು ಸ್ತಂಭ, ಆ ಕಂಬಕ್ಕೆ ಹೆಸರು. ಅದಕ್ಕೆ ಹಾಕಿರ್ತಕ್ಕಂತಹ ಚಶಾಲ ಅಂದ ಮರದ ಒಂದು ಬಳೆ. ಯೂಪಸ್ತಂಭಕ್ಕೆ ಒಂದು ಚಶಾಲವನ್ನು ಕಟ್ಟಿದ್ರು, ಅಂದ್ರೆ ಮರದ್ದೇ ಒಂದು ಬಳೆ. ಅದು ಬಳೆ ಹಾಗೆ ಇರುತ್ತೆ. ಅದರ ಮಧ್ಯದಲ್ಲಿ ಅಡ್ಕೊಂಡಿದ್ರಂತೆ ಇಂದ್ರದೇವರು. ಚಶಾಲ ಯೂಪಯೋಹೋ ಛನ್ನಃ ಅಂತ. ಚಶಾಲ ಮತ್ತು ಯೂಪ ಇದರ ಮಧ್ಯದಲ್ಲಿ ಛನ್ನಃ ಅಂದ್ರೆ ಅಡಗಿಕೊಂಡಿದ್ರು ಅಂತ ಅರ್ಥ. ಚಶಾಲ ಅಂತಂದ್ರೆ ಮರದ ಒಂದು ಬಳೆ, ಯೂಪಸ್ತಂಭ ಅಂತ ಒಂದು ಕಂಬ. ಆ ಯೂಪಸ್ತಂಭಕ್ಕೆ ಹಾಕಿರ್ತಕ್ಕಂತಹ ಒಂದು ಚಶಾಲ, ಆ ಕಂಬಕ್ಕೆ ಒಂದು ಚಶಾಲವನ್ನ, ಮರದ ಬಳೆಯನ್ನ ಹಾಕಿರ್ತಾರೆ. ಅದರಲ್ಲಿ ಅಡಗಿಕೊಂಡು ಈ ಯಜ್ಞದ ಅಶ್ವವನ್ನ ಪುನಃ ಅಪಹಾರ ಮಾಡಿದ್ರಂತೆ. ಹಿರಣ್ಯ ರಶನಂ ಅಂತ ಬಂಗಾರದ ನಡುಪಟ್ಟಿಯನ್ನ ಕಟ್ಟಿದ್ರಂತ. ಅದಕ್ಕೆ ಆ ಅಶ್ವಕ್ಕೆ ಬಂಗಾರದ ಪಟ್ಟಿ, ರಶನ ಅಂದ್ರೆ ಕಾಂಚಿ, ಡಾಬು ಅಂತೀವಲ್ಲ ಹಾಗೆ ಬಂಗಾರದ ಕಾಂಚಿಯನ್ನ, ರಶನಾವನ್ನ, ನಡುಪಟ್ಟಿಯನ್ನ ಕಟ್ಟಿದ್ರು. ಅಂತಹ ಒಂದು ಅಶ್ವವನ್ನ ಪುನಃ ಅಪಹಾರ ಮಾಡಿದ್ರು ಇಂದ್ರದೇವರು. ಚಶಾಲ ಯೂಪಯೋಹ ಛನ್ನಃ, ಚಶಾಲ ಮತ್ತು ಯೂಪಗಳ ಮಧ್ಯದಲ್ಲಿ ಅಡಗಿಕೊಂಡು ಈ ಕುದುರೆಯನ್ನ ಪುನಃ ಮತ್ತೊಮ್ಮೆ ಅಪಹಾರ ಮಾಡಿದ್ದಾರೆ. ಉಪಸೃಜ್ಯ ತಮಸ್ತೀವ್ರಂ ಜಹಾರಾಶ್ವಂ ಪುನರ್ಹರಿಃ ಚಶಾಲಯೂಪಯೋಶ್ಛನ್ನೋ ಹಿರಣ್ಯರಶನಂ ವಿಭುಃ. ಅತ್ರಿಃ ಸಂದರ್ಶಯಾಮಾಸ ತ್ವರಮಾಣಂ ವಿಹಾಯ ಸಾ ಕಪಾಲಖಟ್ವಾಂಗಧರಂ ವೀರೋ ನೈನಮಬಾಧತ. ಅಬೋಧತ ಅಂತ ಇದೆ. ಇಲ್ಲಿ ಅಬಾಧತ ಅಂತ ಇದೆ. ನೋಡೋಣಂತೆ. ಈ ರೀತಿ ಅಪಹಾರ ಮಾಡಿಕೊಂಡು ಇಂದ್ರದೇವರು ಪುನಃ ಅದೇ ಆಕಾಶ ಮಾರ್ಗದಲ್ಲಿ ಓಡಿ ಹೋಗ್ತಾ ಇದ್ರು. ಆ ಓಡಿ ಹೋಗ್ತಾ ಇರತಕ್ಕಂತಹ ಇಂದ್ರದೇವರನ್ನ ಅತ್ರಿ ಮುನಿಗಳು ಪುನಃ ತೋರಿಸಿದ್ರಂತೆ ಪೃಥುಕುಮಾರನಿಗೆ. ನೋಡು, ಮತ್ತೆ ತಗೊಂಡು ಹೋಗ್ತಾ ಇದ್ದಾನೆ, ಮತ್ತೆ ಆ ಕುದುರೆಯನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಲ್ಲಿ ಅಂತ ಪೃಥುವಿನ ಮಗನಿಗೆ, ವಿಜಿತಾಶ್ವನಿಗೆ ಮತ್ತೊಮ್ಮೆ ಅದೇ ಅತ್ರಿ ಮುನಿಗಳು ತೋರಿಸಿದ್ರು. ಆದರೂ ಕೂಡ ಇಂದ್ರ ಈಗ ಕಪಾಲ ಮತ್ತು ಖಟ್ವಾಂಗಗಳನ್ನ ಧಾರಣೆ ಮಾಡಿದ್ದ. ಹಾಗಾಗಿ ಅವನು ಪಾಖಂಡ ಅಂತ ಹೇಳಿ ಅವನನ್ನ ಸಂಹಾರ ಮಾಡಲಿಕ್ಕೆ ಪೃಥುಕುಮಾರ ಹಿಂಜರದ ಅಂತ.
ಕಪಾಲ ಖಟ್ವಾಂಗಧರಂ, ಕಪಾಲ ಮತ್ತು ಖಟ್ವಾಂಗವನ್ನು ಧಾರಣೆ ಮಾಡಿದ್ದರಿಂದ ವೀರನಾದಂತಹ ಆ ಈ ಪೃಥುವಿನ ಮಗ ವಿಜಿತಾಶ್ವ ನ ಏನಂ ಅಬಾಧತ, ಅಬಾಧತ ಅಂತಾನೆ ಇಟ್ಟುಕೊಳ್ಬೇಕು. ಯಾಕೆಂದ್ರೆ ಬಾಧಿಸ್ಲಿಲ್ಲ ಅಂತ ಅರ್ಥ. ಅಬೋಧತ ಅನ್ನೋದು ಅಲ್ಲಿದೆ, ಆ ಪಾಠ ಸರಿಯಲ್ಲ. ಅಬಾಧತ ಅಂತಂದ್ರೆ ಬಾಧಿಸ್ಲಿಲ್ಲ, ಅವನಿಗೇನು ಬಾಧಿಸ್ಲಿಲ್ಲ, ಅವನಿಗೆ ವಧ ಮಾಡಲಿಕ್ಕೆ ಹಿಂಜರದ ಅಂತ ಅರ್ಥ. ವ್ಯಾಖ್ಯಾನದಲ್ಲಿ ಎಲ್ಲೂ ಆ ಪದಗಳನ್ನು ತಗೊಂಡಿಲ್ಲ. ಒಟ್ಟಿಗೆ 3 ಶ್ಲೋಕಕ್ಕೆ ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲೆಲ್ಲೂ ಕೂಡ ಅಬಾಧತ ಅಂತಾಗ್ಲಿ ಅಬೋಧತ ಅಂತಾಗ್ಲಿ ಈ ವಿಷಯವನ್ನ ಅಲ್ಲೂ ಕೂಡ ತಗೊಂಡಿಲ್ಲ. ಅದಕ್ಕೆ ಅಭಿಪ್ರಾಯ ಅವನನ್ನ ವಧ ಮಾಡಲಿಕ್ಕೆ ಹಿಂಜರದ ಅಂತ ಅರ್ಥ. ಹಾಗಾಗಿ ನ ಏನಂ ಅಬಾಧತ, ಅವನಿಗೇನು ಬಾಧಿಸ್ಲಿಲ್ಲ, ಬಾಧನೆ ಮಾಡಲಿಲ್ಲ, ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅವನು ಪಾಖಂಡ ಅಂತ ಹೇಳಿ ಕಪಾಲ ಖಟ್ವಾಂಗಗಳನ್ನು ಧಾರಣೆ ಮಾಡಿದ್ದಾನೆ, ಅವನು ಒಬ್ಬ ಪಾಖಂಡ ಅಂತ ಹೇಳಿ ಅವನಿಗೇನೂ ತೊಂದರೆ ಮಾಡಲಿಲ್ಲ ಈ ಪೃಥುಕುಮಾರ. ಅತ್ರಿ ಸಂದರ್ಶಯಾಮಾಸ ತ್ವರಮಾಣಂ ವಿಹಾಯಸ ಕಪಾಲ ಖಟ್ವಾಂಗಧರಂ ವೀರೋ ನೈನಮಬಾಧತ ಅತ್ರಿಣಾ ಚೋದಿತಸ್ತಸ್ಮೈ ಸಂದಧೇ ವಿಶಿಖಂ ವೃಷಾ ಸೋಶ್ವಂ ರೂಪಂ ಚ ತದ್ಧಿತ್ವಾ ತಸ್ಥಾವಂತರ್ಹಿತಸ್ವರಾಟ್. ಆಮೇಲೆ ಅತ್ರಿ ಋಷಿಗಳ ಅದಾವತ ಅಂತ ಕೊಟ್ಟಿದೆ ಕೆಳಗಡೆ, ಅದಾವತ ಅಂತ ಕೊಟ್ಟಿದೆ. ಅದಾವತ ಅಂತ ಕೊಟ್ಟಿದೆ, ಗಾ ಅಂತ ಆಗ್ತದೆ. ಅದೇನು ಮೀನಿಂಗ್ ಕೊಡ್ಲಿಲ್ಲ, ಅರ್ಥ ಕೊಡ್ಲಿಲ್ಲ. ಅದಾವತ ಗಾ ಅಂತ ಹಾಕಿದೆ ಅಷ್ಟೇನೆ. ಅಂದ್ರೆ ಓಡ್ ಹೋಗ್ಲಿಲ್ಲ ಅಂತ ಆಗತ್ತ. ಅಧಾವತ ಅಂದ್ರೆ ಅದಾವತ ಗಾ ಅಂತ ಹಾಕಿದೆ ಅಷ್ಟೇ. ಗಾನ ಗಾ ಅಂತ ಹಾಕಿದೆ, ಒಂದು ಗೀಟ್ ಹಾಕ್ಬಿಟ್ಟು ಗಾ ಅಂತ ಹಾಕ್ಬಿಟ್ಟಿದ್ದಾರೆ. ಗಾ ಅಂದ್ರೇನು? ಅದೇನು ವ್ಯಾಖ್ಯಾನ ಇದೆಯಾ ಗಾ ಅಂತ? ಇಲ್ಲ, ಈ ಮೂಲ ಶ್ಲೋಕದಲ್ಲಿ ಒಂದೊಂದ ಕೊಟ್ಬಿಟ್ಟು ಕೆಳಗಡೆ ಅದಾವತ ಗಾ ಅಂತ ಕೊಟ್ಟಿದ್ದಾರೆ. ಗಾ ಅನ್ನೋದು ಯಾರ್ದೋ ವ್ಯಾಖ್ಯಾನದ ಹೆಸರದು. ಗಾ ಅನ್ನೋರು ಯಾರ್ದೋ ಒಂದು ವ್ಯಾಖ್ಯಾನಕಾರರ ಒಂದು ಅಕ್ಷರ ಅದು ವ್ಯಾಖ್ಯಾನ. ಯಾವ ವ್ಯಾಖ್ಯಾನ? ಗಾ ಅಂದ್ರೆ ಯಾರು? ಗಾ ಆ ವ್ಯಾಖ್ಯಾನಕಾರ ಪ್ರಕಾರ ಅಧಾವತ ಅಂತನ್ನೋ ಪಾಠ ಇಟ್ಕೊಂಡಿದ್ದಾರೆ. ಅಧಾವತ ಅಂದ್ರೆ ಓಡಿ ಹೋದ ಅಂತ ಅರ್ಥ. ನ ಏನಮ ವೀರೋ ನೈನಮಧಾವತ ಅಂತಂದ್ರೆ ಓಡಿ ಹೋಗ್ಲಿಲ್ಲ, ಅವನ ಹಿಂದೆ ಓಡಿ ಹೋಗ್ಲಿಲ್ಲ ಅಂತ ಇಟ್ಟುಕೊಳ್ಬೇಕು. ಅವನು ಪಾಖಂಡ ಅಂತ ಹೇಳಿ ಅವನ ಹಿಂದೆ ಇವನು ಹೋಗ್ಲಿಲ್ಲ, ಬಿಟ್ಟ ಅಂತ ಎರಡು ಆ ಅಭಿಪ್ರಾಯನೂ ಇಟ್ಕೊಳ್ಬಹುದು. ಅಬೋಧತ ಅಂದ್ರೆ ಏನು ಹೇಳಲಿಲ್ಲ ಅಂತ ಅರ್ಥ ಬರ್ತದೆ. ನೈನಂ ಅಬೋಧತ, ಅವನಿಗೇನು ಹೇಳಲಿಲ್ಲ, ಮಾತಾಡ್ಲಿಲ್ಲ, ಸುಮ್ಮನಾಗಿ ಬಿಟ್ಟ ಅಂತ. ನ ಏನಂ ಅಬೋಧತ, ಅವನಿಗೇನು ಹೇಳಲಿಲ್ಲ, ಸುಮ್ಮನಾಗಿ ಬಿಟ್ಟ ಪೃಥುಕುಮಾರ ಅಂತ ಅರ್ಥ ಬರ್ತದೆ. ಏನಿಟ್ಕೊಂಡ್ರು ಕೂಡ ಒಟ್ಟು ಅವನನ್ನು ನೆಗ್ಲೆಕ್ಟ್ ಮಾಡಿದ ಅನ್ನೋದು ಒಟ್ಟು ತಾತ್ಪರ್ಯ. ಅವನೊಬ್ಬ ಪಾಖಂಡ ಅಂತ ಹೇಳಿ ಅವನನ್ನ ನೆಗ್ಲೆಕ್ಟ್ ಮಾಡಿದ ಪೃಥುಕುಮಾರ. ಅವನ ಜೊತೆಗೇನು ಮಾತಾಡಲಿಲ್ಲ, ಅವನಿಗೆ ಬಾಣ ಪ್ರಯೋಗನೂ ಮಾಡಲಿಲ್ಲ, ಅವನ ಹಿಂದೆ ಓಡಿ ಹೋಗಲಿಲ್ಲ ಅಂತ. ಹೀಗೆ 3 ಇಟ್ಕೊಂಡ್ಬಿಡೋಣ. ಆಮೇಲೆ ಅತ್ರಿ ಋಷಿಗಳು ಮತ್ತೆ ಅವನಿಗೆ ಬೋಧನೆ ಮಾಡ್ತಾರೆ. ಏನು ಬೋಧನೆ ಮಾಡ್ತಾರೆ ಅಂತಿಲ್ಲ, ಆದೇಶ ಕೊಡ್ತಾರೆ. ಚೋದಿತಃ, ಅತ್ರಿ ಋಷಿಗಳ ಒಂದು ಉಪದೇಶದಂತೆ, ಆದೇಶದಂತೆ ಆಮೇಲೆ ಕೋಪದಿಂದ ಇಂದ್ರನಿಗೆ ಬಾಣದಿಂದ ಗುರಿ ಇಡ್ತಾನೆ. ವಿಶಿಖಂ ಋಷಾ, ಅತ್ರಿ ಋಷಿಗಳು ಮತ್ತೊಮ್ಮೆ ಉಪದೇಶ ಮಾಡಿದ ಮೇಲೆ ಅವನಿಗೆ ಕೋಪ ಬರ್ತದೆ ವಿಜಿತಾಶ್ವನಿಗೆ. ಆವಾಗ ಸರಿಯಾಗಿ ಇಂದ್ರನಿಗೆ ಬಾಣವನ್ನ ಗುರಿ ಇಟ್ಟಿದ್ದಾನೆ, ಇನ್ನು ಬಾಣ ಪ್ರಯೋಗ ಮಾಡಿಲ್ಲ. ಸಂದಧೆ,
ಅವನು ಬಾಣ ಪ್ರಯೋಗ ಮಾಡಲಿಕ್ಕೆ ಗುರಿ ಇಟ್ಟಿದ್ದಾನೆ ಇಂದ್ರನಿಗೆ. ಕೂಡಲೇ ಇಂದ್ರ ಮತ್ತೆ ಆ ಕುದುರೆಯನ್ನ ಬಿಟ್ಟ, ಪಾಖಂಡ ವೇಷವನ್ನು ಕೂಡ ಬಿಟ್ಟ, ಅದೃಶ್ಯನಾಗಿ ನಿಂತು ಬಿಟ್ಟ. 2 ಸಲ ಆಯ್ತು ಈ ತರ. ಗುರಿ ಇಟ್ಟ ಕೂಡ್ಲೆ, ಬಾಣವನ್ನ ಗುರಿ ಇಟ್ಟ ಕೂಡ್ಲೆ ಅತ್ರಿ ಋಷಿಗಳು ಹೇಳಿದ್ರು ಅಂತ ಹೇಳಿ ಮತ್ತೊಮ್ಮೆ ಆ ವಿಜಿತಾಶ್ವ ಬಾಣವನ್ನ ಗುರಿ ಇಟ್ಟಿದ್ದಾನೆ. ಅದನ್ನ ನೋಡಿ ಇಂದ್ರದೇವರು ಪುನಃ ತಾವು ಆ ಪಾಖಂಡ ವೇಷವನ್ನ ಬಿಟ್ಟು, ಕುದುರೆಯನ್ನು ಬಿಟ್ಟು ಅದೃಶ್ಯರಾಗಿ ನಿಂತು ಬಿಟ್ರು. ಅತ್ರಿಣಾಚೋಜಿತಸ್ತಸ್ಮೈ ಸಂದಧೆ ವಿಶಿಖಂ ವೃಷಾ ಸೋಶ್ವಂ ರೂಪಂ ಚ ತದ್ಧಿತ್ವಾ ತಸ್ಥಾವಂತರ್ಹಿತಸ್ವರಾಟ್. ಇದೆಲ್ಲ ನಿನ್ನೆ ಯಾರೋ ಸ್ವರಾಟ್ ಅನ್ನೋ ಪದಕ್ಕೆ ಏನರ್ಥ ಅಂತ ಕೇಳಿದ್ರಲ್ಲ. ಶ್ಲೋಕದಲ್ಲಿ ಅದು ಇದೆ, ಸ್ವರಾಟ್, ರೈಟ್? 17ನೇ ಶ್ಲೋಕದಲ್ಲೂ ಇದೆ ಸ್ವರಾಟ್ ಅನ್ನೋ ಶಬ್ದ. ಸೇಮ್ ಇದೇ ತರನೇ ಶ್ಲೋಕಗಳು ಬರೋದ್ರಿಂದ ನನಗಾಗಿದೆಯೋ ಏನೋ ಅಂತ ಅನಿಸ್ಬಿಡ್ತು. ಸೋಶ್ವಂ ರೂಪಂ ಚ ತದ್ಧಿತ್ವಾ ತಸ್ಥಾವಂತರ್ಹಿತ ಸ್ವರಾಟ್ ಅಂತಾನೆ ಇದೆ ಅಲ್ಲಿಯೂ ಕೂಡ. ಇದೇ ಲೈನೇ ಅಲ್ಲಿದೆ. ಅದಕ್ಕೆ ನಾನು ಅದಾಗಿದೆ ಅಂತ ತಿಳ್ಕೊಂಡು ನಾನು ಇವತ್ತು ಮುಂದಿಂದು ಹೇಳಲಿಕ್ಕೆ ಹೊರಟಿದ್ದೆ. 22 ಸ್ವರಾಟ್ ಅಂದ್ರೆ ಅಲ್ಲಿ ಇಂದ್ರ ಅಂತ ಅರ್ಥ. ಇಂದ್ರ ಮತ್ತೆ ಸೇಮ್ ಅದೇ ರೀತಿ ಕುದುರೆಯನ್ನು ಬಿಟ್ಟ, ಪಾಖಂಡ ವೇಷವನ್ನು ಬಿಟ್ಟು ಅದೃಶ್ಯನಾಗಿ ನಿಂತ. 2ನೇ ಸಲ ಆಯ್ತು ಈ ತರ. ಅತ್ರಿಣಾಚೋಜಿತಸ್ತಸ್ಮೈ ಸಂದಧೆ ವಿಶಿಖಂ ವೃಷಾ ಸೋಶ್ವಂ ರೂಪಂ ಚ ತದ್ಧಿತ್ವಾ ತಸ್ಥಾವಂತರ್ಹಿತಸ್ವರಾಟ್ ವೀರಶ್ಚಾಶ್ವಮುಪಾದಾಯ ಪಿತೃಯಜ್ಞಮಥಾವ್ರಜತ್ ತದವದ್ಯಂ ಹರೇ ರೂಪಂ ಜಗೃಹುರ್ಜ್ಞಾನ ದುರ್ಬಲಾಃ. ಹೀಗೆ ಆ ವಿಜಿತಾಶ್ವ, ಪೃಥುವಿನ ಮಗ, ಯಜ್ಞದ ಅಶ್ವವನ್ನ ಹಿಡ್ಕೊಂಡು ಮತ್ತೆ ಹಿಂತಿರುಗಿ ಯಜ್ಞದ ಶಾಲೆಗೆ ಬಂದಿದ್ದಾನೆ. ತಂದೆ ಮಾಡ್ತಾ ಇರತಕ್ಕಂತಹ ಯಜ್ಞ ಶಾಲೆಗೆ ಆ ಕುದುರೆಯನ್ನು ಹಿಡ್ಕೊಂಡು ಮತ್ತೆ ಹಿಂತಿರುಗಿ ಬಂದ. ಇಂದ್ರ ಮಾಡಿದ ಈ ಒಂದು ನಿಂದ್ಯವಾದ ಕೆಲಸ, ಪಾಖಂಡ ವೇಷವನ್ನ ಧಾರಣೆ ಮಾಡೋದು, ಈ ಪಾಖಂಡ ವೇಷವನ್ನ ಮಂದಮತಿಗಳೆಲ್ಲ ಏನು ಮಾಡಿದ್ರು, ಇದು ತಪಸ್ವಿ ವೇಷ ಅಂತ ತಿಳ್ಕೊಂಡು ಭ್ರಮೆಯಿಂದ ಅದನ್ನೆಲ್ಲ ಸ್ವೀಕಾರ ಮಾಡಿದ್ರಂತೆ. ಆಮೇಲೆ ಕೆಲವು ಮಂದಮತಿಗಳು ತದವದ್ಯಂ ಹರೇ ರೂಪಂ ಜಗೃಹು ಜ್ಞಾನ ದುರ್ಬಲಾಹ ಅಂತ. ಜ್ಞಾನ ದುರ್ಬಲರು, ಸರಿಯಾದ ಜ್ಞಾನ ಇಲ್ಲ ಮಂದಮತಿಗಳು. ಅಂಥವ್ರೇನು ಮಾಡಿದ್ರು, ಇಂದ್ರ ಹಾಕಿದ ಈ ವೇಷ ಏನಿದೆ ಇದು ನಿಜವಾಗ್ಲೂ ಅವದ್ಯಂ, ನಿಂದ್ಯವಾಗಿರ್ತಕ್ಕಂಥದ್ದು. ಅಂತಹ ನಿಂದ್ಯವಾದ ಈ ಪಾಖಂಡ ವೇಷವನ್ನ ಅವರು ತಪಸ್ವಿ ವೇಷ ಅಂತ ಭ್ರಮೆ ಪಟ್ಟುಬಿಟ್ರು. ಅದಕ್ಕೆ ಎಷ್ಟೋ ಜನ ಇವಾಗಲೂ ಕೂಡ ಪಾಖಂಡ ವೇಷವನ್ನ ಧಾರಣೆ ಮಾಡಿ ನಾವು ಸನ್ಯಾಸಿಗಳು, ತಪಸ್ವಿಗಳು ಅಂತ ಹೇಳ್ಕೊಳ್ತಾರೆ. ಆದರೆ ಅದು ತಪಸ್ವಿಗಳ ವೇಷ ಅಲ್ಲ, ಅದು ನಿಂದ್ಯವಾದ ವೇಷ. ಆದರೆ ಅದನ್ನ ತಪಸ್ವಿ ವೇಷ ಅಂತ ಭ್ರಮೆಯಿಂದ ಸ್ವೀಕಾರ ಮಾಡಿದ್ದಾರೆ ಅವರು ಮಂದಮತಿಗಳು. ಬುದ್ಧಿ ಸ್ವಲ್ಪ ಕಡಿಮೆ ಇರೋರು ಅಂತ ಹೇಳ್ತದೆ ಭಾಗವತ. ಜ್ಞಾನ ದುರ್ಬಲಾಹ, ದುರ್ಬಲವಾದ ಜ್ಞಾನವುಳ್ಳವರು ಅವರೆಲ್ಲ ಇಂದ್ರ ಧಾರಣೆ ಮಾಡಿರ್ತಕ್ಕಂತಹ ಈ ವೇಷವನ್ನ ತಪಸ್ವಿ ವೇಷ ಅಂತ ಭ್ರಮಿಸಿ ಆ ಪಾಖಂಡ ವೇಷವನ್ನ ಅವರೆಲ್ಲ ಸ್ವೀಕಾರ ಮಾಡಿದರು. ವೀರಶ್ಚಾಶ್ವಮುಪಾದಾಯ ಪಿತೃಯಜ್ಞಮಥಾ ವ್ರಜತ್ ತದವದ್ಯಂ ಹರೇ ರೂಪಂ ಜಗೃಹುರ್ಜ್ಞಾನ ದುರ್ಬಲಾಃ. ಯಾನಿ ರೂಪಾಣಿ ಜಗೃಹೇ ಇಂದ್ರೋ ಹಯಜಿಹೀರ್ಷಯಾ ತಾನಿ ಪಾಪಸ್ಯ ಖಂಡಾನಿ ಲಿಂಗಂ ಖಂಡಮಿಹೋಚ್ಯತೆ. ಅಲ್ಲಿ ಇಂದ್ರ ಧಾರಣೆ ಮಾಡಿದ ವೇಷ ಏನಿದೆ
ಅದು ಪಾಖಂಡ ವೇಷ ಅಥವಾ ಪಾಷಂಡ ವೇಷ ಅಂತ ಅದಕ್ಕೆ ಹೆಸರಿದೆ. ಪಾಷಂಡ ಅಥವಾ ಪಾಖಂಡ ಅಂತ ಕರೀತಾರೆ. ಆ ಶಬ್ದದ ಅರ್ಥ ಏನು ಅನ್ನೋದನ್ನ ಈ ಶ್ಲೋಕ ಹೇಳ್ತಾ ಇದೆ ಇವಾಗ. ಪಾಖಂಡ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ. ಖಂಡ ಅಂದ್ರೆ ಲಿಂಗ ಅಂತ ಅರ್ಥ. ವೇಷ ಅಂತರ್ಥ. ಪಾ ಅಂದ್ರೆ ಪಾಪ ಅಂತ ಅರ್ಥ. ಪಾಖಂಡ ಅನ್ನೋ ಶಬ್ದದಲ್ಲಿ ಪಾ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅರ್ಥ. ಖಂಡ ಅಂದ್ರೆ ಚಿಹ್ನೆ, ವೇಷ ಅಂತ ಅರ್ಥ. ಹಾಗಾಗಿ ಅದು ಪಾಪದ ಚಿಹ್ನೆ, ಪಾಪದ ವೇಷ ಅಂತರ್ಥ. ಪಾಖಂಡ ಅನ್ನೋ ಶಬ್ದಕ್ಕೆ ಪಾಪದ ಚಿಹ್ನೆ ಅನ್ನೋ ಅರ್ಥವನ್ನ ತಂದು ಕೊಡ್ತದೆ ಅದು. ಇಂದ್ರ ಕುದುರೆಯನ್ನ ಅಪಹಾರ ಮಾಡುವ ಒಂದು ಅಪೇಕ್ಷೆಯಿಂದ ಯಾವ ಯಾವ ಪಾಖಂಡ ವೇಷಗಳನ್ನ ಧಾರಣೆ ಮಾಡಿದ್ನೋ ಆ ವೇಷಗಳು ಪಾಪದ ಖಂಡಗಳು. ಯಾನಿ ರೂಪಾಣಿ ಜಗೃಹೇ ಇಂದ್ರಃ ಹಯಜಿಹೀರ್ಷಯ. ಹಯಜಿಹೀರ್ಷಯ ಅಂದ್ರೆ ಕುದುರೆಯನ್ನ ಅಪಹಾರ ಮಾಡಬೇಕು ಅಂತ ಇಂದ್ರಃ ಯಾನಿ ರೂಪಾಣಿ ಜಗೃಹೇ ಏನೇನು ರೂಪಗಳನ್ನ ಧಾರಣೆ ಮಾಡಿದ್ನೋ ತಾನಿ ಪಾಪಸ್ಯ ಖಂಡಾನಿ, ಅವು ಪಾಪದ ಚಿಹ್ನೆಗಳು, ಪಾಪದ ಖಂಡಗಳು. ಖಂಡಾನಿ ಲಿಂಗಂ ಖಂಡಂ ಯಹ ಉಚ್ಯತೆ. ಖಂಡ ಅಂದ್ರೆ ಲಿಂಗ ಅಂದ್ರೆ ಚಿಹ್ನೆ. ಖಂಡ ಅನ್ನೋ ಶಬ್ದದಿಂದ ಇಲ್ಲಿ ಕರೆಸ್ಕೊಳ್ಳಲ್ಪಡ್ತದೆ. ಪಾ ಅಂದ್ರೆ ಪಾಪ, ಹಾಗಾಗಿ ಪಾಖಂಡ ಅಂದ್ರೆ ಪಾಪದ ಚಿಹ್ನೆ, ಪಾಪದ ವೇಷ ಅಂತ ಅರ್ಥ ಬರ್ತದೆ ಅಂತ ಆ ಪಾಖಂಡ ಅನ್ನೋ ಶಬ್ದದ ಅರ್ಥವನ್ನ ಇಲ್ಲಿ ಈ ಶ್ಲೋಕ ತಿಳಿಸಿಕೊಡ್ತಾ ಇದೆ. ಪಾ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅನ್ನೋ ಅರ್ಥ. ನಾಮೈಕ ದೇಶೆ ನಾಮಗ್ರಹಣಂ ಅಂತ ಒಂದು ವಚನ ಇದೆ. ಹೆಸರಿನ ಒಂದು ಅಕ್ಷರವನ್ನ ತಗೊಂಡ್ರೆ ಆ ಇಡೀ ಹೆಸರನ್ನು ತಗೊಳ್ಬಹುದು ಅಂತ. ಪಾ ಅನ್ನೋ ಒಂದು ಅಕ್ಷರ ಹೇಳಿದ್ರೆ ಪಾಪ ಅಂತ ಪೂರ್ತಿ ಅದನ್ನು ತಗೊಳ್ಬೇಕು. ಷಂಡ ಅಂದ್ರೂ ಲಿಂಗ ಅಂತಾನೆ ಅರ್ಥ, ಖಂಡ ಅಂದ್ರೂ ಲಿಂಗ ಅಂತಾನೆ ಅರ್ಥ. ವಿಜಯಧ್ವಜ ತೀರ್ಥರು ಖಂಡ ಅನ್ನೋ ಪಾಠವನ್ನ ತಗೊಂಡು ಪಾ ಖಂಡಂ ಖಂಡ ಸಮುದಾಯ ಅಥವಾ ಖಂಡಾನಿ ಲಿಂಗಾನಿ ಅನ್ನೋ ಈ ರೀತಿ ತಗೊಂಡು ಅದಕ್ಕೆ ಅರ್ಥ ಬರೆದಿದ್ದಾರೆ. ಖಂಡ ಶಬ್ದಕ್ಕೆ ಲಿಂಗ ಅಂತ ಅರ್ಥ ಅಂತ ಬರೀತಾರೆ ವಿಜಯಧ್ವಜ ತೀರ್ಥರು. ಯಾದವಾರ್ಯರು ಷಂಡಂ ಅಂತ ಬರೀತಾರೆ. ಷಂಡಂ ಲಿಂಗಂ ಅಂತ. ಷಂಡ ಅಂದ್ರು ಖಂಡ ಅಂದ್ರು ಎರಡಕ್ಕೂ ಒಂದೇ ಅರ್ಥ. ಜ್ಞಾಪಕಂ ರೂಪಂ ಪಾಷಂಡಂ ಇತಿ ನಿರುಕ್ತಂ ಇತಿ ಜ್ಞಾತವ್ಯಂ ಅಂತ ಪಾಷಂಡ ಅನ್ನೋ ಪಾಠವನ್ನ ಅವರು ತಗೊಂಡಿದ್ದಾರೆ. ಷಂಡಾನಿ ಅಂತನೇ ಪಾಠ. ತಾನಿ ಪಾಪಸ್ಯ ಷಂಡಾನಿ ಲಿಂಗಂ ಷಂಡಮಿಹೋಚ್ಯತೆ ಅಂತನೇ ಅವರ ಪಾಠ. ಇವ್ರದ್ದು ವಿಜಯಧ್ವಜ ತೀರ್ಥರ ಪಾಠ ತಾನಿ ಪಾಪಸ್ಯ ಖಂಡಾನಿ ಲಿಂಗಂ ಖಂಡಮಿಹೋಚ್ಯತೆ ಅಂತ ಹಾಗಿಟ್ಟುಕೊಳ್ಬೇಕು. ಯಾನಿ ರೂಪಾಣಿ ಜಗೃಹೇ ಇಂದ್ರೋ ಹಯಜಿಹೀರ್ಷಯ ತಾನಿ ಪಾಪಸ್ಯ ಖಂಡಾನಿ ಲಿಂಗಂ ಖಂಡಮಿಹೋಚ್ಯತೆ. ಏವಮಿಂದ್ರೇ ಹರತ್ಯಶ್ವಂ ವೈನ್ಯಯಜ್ಞಜಿಘಾಂಸಯ ತದ್ಗೃಹೀತ ವಿಸೃಷ್ಟೇಷು ಪಾಖಂಡೇಷು ಮತಿರ್ನೃಣಾಂ ಧರ್ಮ ಇತ್ಯುಪಧರ್ಮೇಷು ನಗ್ನರಕ್ತಪಟಾದಿಷು ಪ್ರಾಯೇಣ ಸಜ್ಜತೆ ಭ್ರಾಂತ್ಯ ಪೇಶಲೇಷು ಚ ವಾಗ್ಮಿಷು. ಈ ರೀತಿ ಇಂದ್ರ ಪೃಥು ಮಹಾರಾಜನ ಯಜ್ಞೀಯ ಅಶ್ವವನ್ನ ಹಾಳು ಮಾಡಬೇಕು ಅನ್ನೋ ಇಚ್ಛೆಯಿಂದ ಕುದುರೆಯನ್ನ ಅಪಹಾರ ಮಾಡಲಿಕ್ಕೆ ಏನೇನು ವಸ್ತ್ರಗಳನ್ನ ಏನೇನು ವೇಷಗಳನ್ನ ಅವನು ಧಾರಣೆ ಮಾಡಿದ್ನೋ ಆ ಅವನು ಧಾರಣೆ ಮಾಡಿಬಿಟ್ಟಂತಹ ವಸ್ತ್ರಗಳು ಅವನು ಧಾರಣೆ ಮಾಡಿರ್ತಕ್ಕಂತಹ ಲಿಂಗ ಅಂದ್ರೆ ಚಿಹ್ನೆಗಳು ಆ ಎಲ್ಲ ವೇಷಗಳು ಪಾಖಂಡ ವೇಷ ಅಂತ ಕರೆಸ್ಕೊಂಡಿದೆ. ಅದನ್ನ ಧಾರಣೆ ಮಾಡೋರೆಲ್ಲ ಪಾಖಂಡರು. ದಿಗಂಬರತ್ವ, ಕೆಂಪು ವಸ್ತ್ರ, ಕಾಪಾಲಿಕ ವೇಷ ಹಿಂದೆ ಹೇಳಿದ್ದಾರೆ. ಕಪಾಲ ಮತ್ತು ಖಟ್ವಾಂಗವನ್ನ ಧಾರಣೆ ಮಾಡಿಕೊಂಡು ಬಂದಿದ್ದ ಅಂತ. ಕಾಪಾಲಿಕರು ಕಪಾಲವನ್ನ ಹಿಡ್ಕೊಳ್ಳೋದು, ಖಟ್ವಾಂಗವನ್ನ ಹಿಡ್ಕೊಳ್ಳೋದು, ಆಮೇಲೆ ಕೆಂಪು ಬಟ್ಟೆಯನ್ನ ಧಾರಣೆ ಮಾಡೋದು, ಅಥವಾ ದಿಗಂಬರತ್ವ ಏನು ಬಟ್ಟೆ ಇಲ್ಲದೆ ಇರೋದು. ಇದೆಲ್ಲ ಈಗ ಜೈನರು, ಬೌದ್ಧರು,
ಕಾಪಾಲಿಕರು ಅಂತಿದ್ದಾರಲ್ಲ, ಅವರೆಲ್ಲ ಈ ರೀತಿ ಇದ್ದಾರೆ ಇವಾಗೆಲ್ಲ. ಇದೆಲ್ಲ ಪಾಖಂಡ ವೇಷಗಳು. ಮೇಲ್ನೋಟಕ್ಕೆ ಇವರ ಮತ ಸರಿ ಅಂತೇನೋ ಅನಿಸ್ತದೆ. ಮತ್ತು ಇವರೆಲ್ಲ ಭಾರಿ ವಾಗ್ಮಿಗಳು ಆಗಿರ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರ ಮಾತುಗಳನ್ನು ಕೇಳಿದ್ರೆ ಹೌದನೋ ಅಂತ ಅನಿಸ್ತದೆ. ಆ ರೀತಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ. ಆದರೆ ಅವರು ಪಾಖಂಡಿಗಳು. ಅದು ಇಂದ್ರ ಮೋಸ ಮಾಡ್ಲಿಕ್ಕೋಸ್ಕರ ಧಾರಣೆ ಮಾಡಿರ್ತಕ್ಕಂತಹ ವೇಷಗಳು. ಆ ವೇಷವನ್ನ ಧಾರಣೆ ಮಾಡಿ ಇವರು ಕೂಡ ಅದೇ ಸರಿಯಾದದ್ದು ಅನ್ನೋ ಭ್ರಮೆಯಿಂದ ಅದನ್ನ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಅವನು ಮೋಸ ಮಾಡ್ಲಿಕ್ಕೋಸ್ಕರ ಮಾಡಿದ ಪಾಖಂಡ ವೇಷವನ್ನ ತಪಸ್ವಿ ವೇಷ ಅಂತನ್ನೋ ಭ್ರಮೆಯಿಂದ ಸ್ವೀಕಾರ ಮಾಡಿ ಇವತ್ತಿಗೂ ಅದನ್ನ ಅನುಸರಣೆ ಮಾಡ್ತಾ ಬರ್ತಕ್ಕಂತಹ ಮತಗಳು ಇದ್ದಾವೆ. ಮೇಲ್ನೋಟಕ್ಕೆ ಅದು ಸರಿ ಅಂತ ಅನಿಸ್ತದೆ ಕೇಳೋರಿಗೆ. ಆದರೆ ಪಾಖಂಡ ವೇಷ, ಪಾಖಂಡಿಗಳವರು ಒಳ್ಳೆ ವಾಗ್ಮಿಗಳು ಆಗಿರ್ತಾರೆ. ಹಾಗಾಗಿ ಇವು ಅಧರ್ಮವಾಗಿದ್ರೂ ಕೂಡ ಧರ್ಮ ಅನ್ನೋ ಭ್ರಾಂತಿಯಿಂದ ಪಾಮರ ಜನರ ಬುದ್ಧಿ ಇವುಗಳಲ್ಲಿ ಹೆಚ್ಚಾಗಿ ಆಸಕ್ತವಾಗಿ ಬಿಡುತ್ತದೆ. ಕೆಲವರೆಲ್ಲ ಕೇಳೋದುಂಟು, ಅವರೇ ಜಾಸ್ತಿ ಇದ್ದಾರಲ್ಲ ನಮಗಿಂತ, ಅದನ್ನು ಅನುಸರಣೆ ಮಾಡ್ತಕ್ಕಂತಹ ಜನಗಳೇ ಜಾಸ್ತಿ ಇದ್ದಾರಲ್ವಾ ಅಂತನ್ನೋ ಮಾತುಗಳನ್ನ ಕೆಲವು ಕಡೆ ನಾವು ಕೇಳ್ತೇವೆ. ಅದು ಆ ರೀತಿ ಭ್ರಾಂತಿಯನ್ನ ಉಂಟು ಮಾಡಿಬಿಡ್ತದೆ ಪಾಮರ ಜನರಿಗೆ. ಯಾರು ಪಾಮರ ಜನರಿದ್ದಾರೋ ಅಂಥವರಿಗೆ ಅಧರ್ಮ ಆದರೂ ಕೂಡ ಧರ್ಮ ಅನ್ನೋ ಭ್ರಾಂತಿಯನ್ನು ಉಂಟು ಮಾಡಿಬಿಡ್ತದೆ. ಹಾಗಾಗಿ ಹೆಚ್ಚಾಗಿ ಜನ ಅದರಲ್ಲೇ ಆಸಕ್ತರಾಗಿ ಬಿಡ್ತಾರೆ. ಮೇಲ್ನೋಟಕ್ಕೆ ಒಳ್ಳೆ ಧರ್ಮದ ಹಾಗೆ ಕಾಣಿಸ್ತದೆ, ಅಧರ್ಮ ಅಂತ ಅನ್ಸೋದೇ ಇಲ್ಲ, ಧರ್ಮದ ಭ್ರಾಂತಿಯನ್ನು ಉಂಟು ಮಾಡಿಕೊಡ್ತದೆ. ಒಳ್ಳೆ ವಾಗ್ಮಿಗಳು ಆಗಿರ್ತಾರೆ. ಹಾಗಾಗಿ ಅದನ್ನೇ ಹೆಚ್ಚಾಗಿ ಎಲ್ಲ ಜನ ಸ್ವೀಕಾರ ಮಾಡಿಬಿಡ್ತಾರೆ. ಪ್ರಾಯೇಣ ಸಜ್ಜತೆ ಭ್ರಾಂತ್ಯ ಅಂತ ಇದ್ದಾರೆ. ಹೆಚ್ಚಾಗಿ ಅದನ್ನು ಸ್ವೀಕಾರ ಮಾಡಿಬಿಡ್ತಾರೆ ಜನ. ಏವಂ ಇಂದ್ರೇ ಹರತ್ಯಶ್ವಂ ವೈನ್ಯಯಜ್ಞಜಿಘಾಂಸಯ ತದ್ಗೃಹೀತ ವಿಸೃಷ್ಟೇಷು ಪಾಖಂಡೇಷು ಮತಿರ್ನೃಣಾಂ ಧರ್ಮ ಇತ್ಯುಪಧರ್ಮೇಷು ನಗ್ನ ರಕ್ತಪಟಾದಿಷು ಪ್ರಾಯೇಣ ಸಜ್ಜತೆ ಭ್ರಾಂತ್ಯಾ ಪೇಶಲೇಷು ಚ ವಾಗ್ಮಿಷು. ಇಲ್ಲಿ ಧರ್ಮ ಇತಿ ಉಪಧರ್ಮೇಷು ಅಂತ ಪದ ಇದೆ. ಉಪಧರ್ಮ ಅಂದ್ರೆ ಅಧರ್ಮವಾಗಿದ್ರೂ ಕೂಡ ಧರ್ಮದಂತೆ, ಧರ್ಮ ಅಲ್ಲದು ಆದರೂ ಕೂಡ ಧರ್ಮದಂತೆ ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂತಹ ಜೈನ ಮೊದಲಾದ ಮತಗಳು. ಅಂತ ಇದನ್ನ ಎಲ್ಲ ವ್ಯಾಖ್ಯಾನಕಾರರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ್ಯರು ಮಾತ್ರ ಅಲ್ಲ, ಬೇರೆ ಎಲ್ಲ ವ್ಯಾಖ್ಯಾನಕಾರರು ಕೂಡ ಜೈನ ಮೊದಲಾದ ಮತಗಳು ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಅಧರ್ಮವಾಗಿದ್ದರೂ ಧರ್ಮದಂತೆ ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂತಹ ಜೈನ ಮೊದಲಾದ ಮತಗಳು ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆ ರೀತಿ ಅರ್ಥವನ್ನ ಸ್ವೀಕಾರ ಮಾಡಲಿಕ್ಕೆ ಏನು ಪ್ರಮಾಣ ಅಂತನ್ನೋದನ್ನ ಯಾರು ಕೊಟ್ಲಿಲ್ಲ. ಮಧ್ವಾಚಾರ್ಯ ಮಾತ್ರ ಪ್ರಮಾಣ ಕೊಡ್ತಾರೆ. ಎಲ್ಲರೂ ಅದೇ ವ್ಯಾಖ್ಯಾನ ಸೇಮ್ ಮಾಡಿದ್ದಾರೆ, ಪ್ರಮಾಣ ಮಾತ್ರ ಕೊಡಲಿಲ್ಲ ಯಾರು. ಮಧ್ವಾಚಾರ್ಯರು ಹರಿವಂಶ ವಾಕ್ಯದ ಪ್ರಮಾಣವನ್ನು ಕೊಡ್ತಾರೆ. ಉಪಧರ್ಮ ಅನ್ನೋ ಶಬ್ದಕ್ಕೆ ಧರ್ಮದಂತೆ ಕಾಣುವ ಅಧರ್ಮ ಅನ್ನೋ ಅರ್ಥ ಹೇಗೆ ಬರ್ತದೆ, ಅದಕ್ಕೇನು ಪ್ರಮಾಣ ಅನ್ನೋದಕ್ಕೆ ಮಧ್ವಾಚಾರ್ಯರು ಮಾತ್ರ ಪ್ರಮಾಣ ಕೊಟ್ಟಿದ್ದಾರೆ. ಉಳಿದವರು ಪ್ರಮಾಣ ಕೊಡದೆ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಧರ್ಮೋಪಮಸ್ತ್ವಧರ್ಮೋ ಯಹ ಉಪಧರ್ಮಸ್ಸ ಉಚ್ಯತೆ ಇತಿ ಹರಿವಂಶೇಷು ಅಂತ ಇದು ಮಧ್ವಾಚಾರ್ಯರ ತಾತ್ಪರ್ಯ. ಅಧರ್ಮವಾಗಿದ್ದು ಧರ್ಮದಂತೆ ತೋರ್ತಕ್ಕಂಥದ್ದೇನಿದೆ ಅದನ್ನು ಉಪಧರ್ಮ ಅಂತ ಕರೀತಾರೆ ಅಂತ ಹರಿವಂಶದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಧರ್ಮ ಇತ್ಯುಪಧರ್ಮೇಶು ನಗ್ನ ರಕ್ತಪಟಾದಿಷು ಅಂತ ಉಪಧರ್ಮ ಅನ್ನೋ ಶಬ್ದಕ್ಕೆ ಧರ್ಮದಂತೆ ಕಾಣುವ ಅಧರ್ಮ, ಮೇಲ್ನೋಟಕ್ಕೆ ಧರ್ಮದಂತೆ ಕಾಣಿಸ್ತದೆ ಆದರೆ ಅಧರ್ಮವಾಗಿರ್ತದೆ ಅಂತಹ ಮತ ಜೈನ ಮತ, ಬೌದ್ಧ ಮತ ಮೊದಲಾದವುಗಳು. ಅದಕ್ಕೆ ನಗ್ನ ರಕ್ತಪಟಾದಿಷು ಅಂತ. ನಗ್ನವಾಗಿ ಓಡಾಡೋದು, ಮೈ ಮೇಲೆ ಏನೂ ಬಟ್ಟೆ ಇಲ್ಲದೆ ನಗ್ನರಾಗಿರೋದು, ಅದು ಒಂದು ಮತದಲ್ಲಿದೆ.
ರಕ್ತಪಟ ಅಂದ್ರೆ ಕೆಂಪು ಬಟ್ಟೆಯನ್ನ ಉಟ್ಕೊಳ್ಳೋದು, ಪೂರ್ತಿ ಕೆಂಪು ರಕ್ತಪಟ. ಆಮೇಲೆ ಕಪಾಲ, ಕೈಯಲ್ಲಿ ಕಪಾಲ ಹಿಡ್ಕೊಂಡು ವೇಷಧಾರಣೆ ಮಾಡಿಕೊಂಡು ಓಡಾಡೋದು, ಇದೆಲ್ಲ ಪಾಖಂಡ ವೇಷ ಅಂತ ಕರೆಸ್ಕೊಳ್ತದೆ. ಅಲ್ಲಿಗೆ 25 ಶ್ಲೋಕ ಆಯಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣನ್, ಸೊ ನೀವ್ ಹೇಳಿಲ್ಲ ಜೈನ ಮತ ಬುದ್ಧ ಮತ ಬಂದು ಈ ಒಂದು ವಸ್ತ್ರ